ಹಲೋ ಸ್ನೇಹಿತರೆ, ಟಾರ್ಗೆಟ್ KS ಯೂಟ್ಯೂಬ್ ಚಾನೆಲ್ನ 3 ತಿಂಗಳ ಪೊಲೀಸ್ ಪೇದೆ ಸ್ಟ್ರಾಟಜಿ ತರಗತಿಗಳಿಗೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಆತ್ಮೀಯ ಸ್ವಾಗತವನ್ನು ತಿಳಿಸ್ತಾ, ಏನು 3 ತಿಂಗಳಲ್ಲಿ ಪೊಲೀಸ್ ಪೇದೆ ಪಠ್ಯಕ್ರಮವನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿ ತರಗತಿಗಳು ಈ ಒಂದು 3 ತಿಂಗಳ ಪೊಲೀಸ್ ಪೇದೆ ಸ್ಟ್ರಾಟಜಿ ತರಗತಿಗಳಾಗಿರ್ತವೆ. ಈಗಾಗಲೇ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ, ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತೇನ್ ಮಾಡೋಣ, ಇತಿಹಾಸ ಹಿಸ್ಟರಿ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಪಠ್ಯಕ್ರಮದಲ್ಲೇನೆ ಇತಿಹಾಸ ವಿಭಾಗದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಧ್ಯಾಯವನ್ನ ಇವತ್ತು ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಇತಿಹಾಸ ವಿಷಯವನ್ನು ಕುರಿತು ಒಂದಷ್ಟು ಬೇಸಿಕ್ ಐಡಿಯಾಸ್ ಗಳನ್ನ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಮೊದಲನೇದಾಗಿ, ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಕ್ಕಂಥ ಸ್ನೇಹಿತರಿಗೆ ಒಂದು ಅನುಮಾನ ಇರ್ತದೆ, ಸಹಜವಾಗಿಯೇ ಇರ್ತದೆ. ಇತಿಹಾಸವನ್ನ ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ನಾವು ಅರ್ಥ ಮಾಡ್ಕೋಬಹುದು ಬಹಳ ಸರಳವಾಗಿ, ಯಾವ ರೀತಿ ನಾವು ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಅಂತಕ್ಕಂಥ ಗೊಂದಲಗಳು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯಲ್ಲೂ ಇರ್ತದೆ. ಸಾಮಾನ್ಯವಾಗಿ ಇತಿಹಾಸ ವಿಭಾಗದಲ್ಲಿ ಇಯರ್ ಗಳನ್ನ ನೆನ್ಪಿಡೋದು ಬಹಳ ಕಷ್ಟ ಆಗ್ತದೆ, ಮತ್ತೆ ದಿನಾಂಕಗಳನ್ನ ನೆನ್ಪಿಡೋದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಕೆಲವು ಸಂದರ್ಭ ಪ್ರಶ್ನೆಗಳನ್ನ ಮ್ಯಾಥ್ ದಿ ಫಾಲೋಯಿಂಗ್ ಟೈಪ್ ಅಲ್ಲಿ ಬಂದಾಗ ಕಾಲಾನುಕ್ರಮಾಣಿಕೆಯಲ್ಲಿ ಜೋಡಿಸಿ ಅಂತ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಅಂದ್ರೆ ಇಯರ್ ಬೇಸ್ ಇರ್ತದೆ. ಸೊ ಅದನ್ನ ಕೂಡ ನೆನ್ಪಿಡೋದು ಬಹಳ ಮುಖ್ಯವಾಗ್ತದೆ. ಮೊದಲಿಗೆ ನೀವು ಇತಿಹಾಸವನ್ನ ಪ್ರಾರಂಭ ಮಾಡೋದಕ್ಕೆ ದ ಬೆಸ್ಟ್ ವೇ ಅಂದ್ರೆ ಬೇಸಿಕ್ಸ್ ಬುಕ್ ಏನಿದ್ದಾವೆ, ಅಂದ್ರೆ 6ನೇ ತರಗತಿ ಪಠ್ಯ ಪುಸ್ತಕದಿಂದ ನೀವು ಪ್ರಾರಂಭ ಮಾಡಿ, 5ನೇ ತರಗತಿ ಪುಸ್ತಕದಿಂದ ಪ್ರಾರಂಭ ಮಾಡಿದ್ರು ಬೆಟರ್, ಬಟ್ 6ನೇ ತರಗತಿ ಪುಸ್ತಕದಿಂದ ಪ್ರಾರಂಭ ಮಾಡಿದ್ರು ಕೂಡ ಓಕೆ, ನೋ ಪ್ರಾಬ್ಲಮ್. 6ನೇ ತರಗತಿ ಪಠ್ಯ ಪುಸ್ತಕದಿಂದ ಪ್ರಾರಂಭ ಮಾಡಿ ದ್ವಿತೀಯ PUC ಇತಿಹಾಸ ಪುಸ್ತಕ ವಿಭಾಗಗಳೇನಿದ್ದಾವೋ ಅವುಗಳಲ್ಲಿ ಯಾವ ಚಾಪ್ಟರ್ ನಿಮಗೆ ಬಹಳ ಇಂಪಾರ್ಟೆಂಟ್ ಅನಿಸ್ತದೆ, ಅಂದ್ರೆ ಯಾವ ರೀತಿ ಅದನ್ನ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಅಂತ ನಾವು ತಿಳ್ಕೊಳ್ಳೋದಂದ್ರೆ, ಪ್ರೀವಿಯಸ್ 3-4 ಇಯರ್ಸ್ ಬ್ಯಾಕ್ ಯಾವ ಪ್ರಶ್ನೆಗಳನ್ನ ಇತಿಹಾಸ ವಿಭಾಗದಿಂದ ಕೇಳಿದ್ದಾನೆ, ಅದರಲ್ಲಿ ಯಾವ ಚಾಪ್ಟರ್ ಮೇಲೆ ಯಾವ ಅಧ್ಯಾಯದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಗಳು ರಿಪೀಟೆಡ್ ಆಗಿವೆ ಅಂತಕ್ಕಂಥ ಮಾಹಿತಿಯನ್ನ ನೋಡ್ತಾ ಹೋಗೋದು. ಅವಾಗ ನಮ್ಗೆ ಹೌದು, ಈ ರೀತಿಯ ಟಾಪಿಕ್, ಈ ರೀತಿಯ ಅಧ್ಯಾಯ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ, ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಒಂದು ಐಡಿಯಾಸ್ ಬರ್ತಾ ಹೋಗ್ತದೆ. ನಾವು ಇತಿಹಾಸವನ್ನ ಅಧ್ಯಯನ ಮಾಡೋದಕ್ಕಿಂತ ಮೊದಲು ಒಂದಷ್ಟು ವಿಭಾಗಗಳನ್ನಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತದ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಹೌದಾ, ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ವಿಶ್ವ ಇತಿಹಾಸವನ್ನ ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ನಾವು ಪ್ರಾಚೀನ ಭಾರತ ಇತಿಹಾಸವನ್ನ ಬೇಸಿಕ್ ಬುಕ್ಸ್ ಗಳೇನಿದ್ದಾವೆ ಅದರಲ್ಲಿ ಕಂಪ್ಲೀಟ್ ಮಾಡಿದ ತಕ್ಷಣ, ಈಗ ಭಾರತದ ಮೇಲೆ ಅರಬ್ಬರ ದಾಳಿ ಆಗೋ ತನಕ ನಾವು ಪ್ರಾಚೀನ ಭಾರತ ಇತಿಹಾಸವನ್ನ ಓದ್ತಾ ಹೋಗ್ತೀವಿ, ಹೌದಾ. ಸೊ ಅರಬ್ಬರ ದಾಳಿಯ ತನಕ ಯಾವ ಚಾಪ್ಟರ್ ಗಳು ಇಂಪಾರ್ಟೆಂಟ್ ಅಂತ ಬರ್ತಾವೋ ಅವುಗಳನ್ನ ಬೇಸಿಕ್ ಬುಕ್ಸ್ ಗಳಲ್ಲಿ ಮೊದಲು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಈಗ ಸಾಮಾನ್ಯವಾಗಿ ನಾವು ಶಿಲಾಯುಗದಿಂದ ಪ್ರಾರಂಭ ಮಾಡ್ತೀವಿ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಶಿಲಾಯುಗದಿಂದ ಪ್ರಾರಂಭ ಮಾಡಿ ಭಾರತಕ್ಕೆ ಅರಬ್ಬರ ದಾಳಿಯ ತನಕ ಏನ್ ಮಾಡ್ತೀವಿ, ಪ್ರಾಚೀನ ಭಾರತ ಇತಿಹಾಸ ಅಥವಾ ಆನ್ಸಿಯಂಟ್ ಹಿಸ್ಟರಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ರೀತಿ ಬೇಸಿಕ್ ಬುಕ್ಸ್ ಗಳೇನಿದ್ದಾವೋ ಅದನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ರೆಫರೆನ್ಸ್ ಬುಕ್ ಅಂತ ಬರ್ತದೆ. ಈಗ ಸಾಮಾನ್ಯವಾಗಿ ರೆಫರೆನ್ಸ್ ಬುಕ್ ಗಳು KS ಮತ್ತೆ UPSC ಪರೀಕ್ಷೆಗಳನ್ನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರೆಫರೆನ್ಸ್ ಬುಕ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆದ್ರೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇರೋದು ಪೊಲೀಸ್ ಪೇದೆ ಹುದ್ದೆಗಳಿಗೋಸ್ಕರ. ಸೊ ಆದ್ರಿಂದ ನಮಗೆ ಯಾವುದೇ ರೆಫರೆನ್ಸ್ ಬುಕ್ ಅವಶ್ಯಕತೆ ಬರೋದಿಲ್ಲ. ಸಾಮಾನ್ಯವಾಗಿ ರೆಫರೆನ್ಸ್ ಬುಕ್ ಅವಶ್ಯಕತೆ ಬರೋದಿಲ್ಲ. ನಮ್ಮ ಬೇಸಿಕ್ಸ್ ಬುಕ್ಸ್ ಗಳೇನಿದ್ದಾವೆ ಅದನ್ನ ಕಂಪ್ಲೀಟ್ ಮಾಡಿದ ನಂತರ ಯಾವುದಾದ್ರೂ ಒಂದು, ಅಂದ್ರೆ ಶಾರ್ಟ್ ನೋಟ್ಸ್ ಮಾದರಿಯಲ್ಲಿ ಇರ್ತಕ್ಕಂಥ, ಉದಾಹರಣೆಗೆ ನೂತನ GK ಅಥವಾ KM ಸುರೇಶ್ ಅವರು ಬರೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪುಸ್ತಕವನ್ನ ಅಧ್ಯಯನ ಮಾಡಿದ್ರೆ ನಮ್ಗೆ ಸಾಕಾಗ್ತದೆ ಇತಿಹಾಸ ವಿಭಾಗಕ್ಕೆ. ಈ ರೀತಿ ನಾವು ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ ಮತ್ತೆ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಅಧ್ಯಯನ ಮಾಡ್ತಾ ಹೋದ್ರೆ
ಖಂಡಿತವಾಗ್ಲೂ ನಾವು ಇತಿಹಾಸ ವಿಭಾಗದಿಂದ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಬಹಳ ಸರಳವಾಗಿ ನಾವು ಆನ್ಸರ್ ಅನ್ನ ಮಾಡ್ಬೋದು. ಆದ್ರೆ ನೀವು ಅಧ್ಯಯನ ಮಾಡೋ ರೀತಿ ಸ್ಮಾರ್ಟ್ ಆಗಿರ್ಬೇಕು ಅಷ್ಟೇ. ಇವಾಗ ಉದಾಹರಣೆಗೆ ನಾವು ನೋಡೋದಾದ್ರೆ, ಈಗ ಶಿಲಾಯುಗ ಟಾಪಿಕ್ ಮೇಲೆ ಯಾವ ಪ್ರಶ್ನೆಗಳನ್ನ ಅತಿ ಹೆಚ್ಚು ಬಾರಿ ರಿಪೀಟ್ ಮಾಡಿದ್ದಾನೆ, ಯಾವ ಟಾಪಿಕ್ ಅನ್ನ ತೆಗೆದುಕೊಂಡಿದ್ದಾನೆ ಜಾಸ್ತಿ. ಈಗ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ, ಈಗ ನಮ್ಮ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಶಿಲಾಯುಗದ ನೆಲೆಗಳ ಬಗ್ಗೆ ಒಂದಷ್ಟು ಕೇಳ್ಬೋದಾ. ನಂತರ ಶಿಲಾಯುಗದಲ್ಲಿ ಇರ್ತಕ್ಕಂಥ ಒಂದಷ್ಟು ಪರಿಕರಗಳ ಹೆಸರನ್ನ ಕೇಳ್ಬೋದಾ. ಅದನ್ನ ಬಿಟ್ರೆ ವೇದಗಳ ಕಾಲಕ್ಕೆ ಬರ್ತೀವಿ. ಈಗ ವೇದಗಳ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗ್ತವೆ. ಋಗ್ವೇದದ ಬಗ್ಗೆ, ವೇದಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದಾ. ಅಥವಾ ಅಲ್ಲಿ ಸಾಮಾಜಿಕ ಜೀವನವನ್ನ ನಾವು ವಿಭಾಗ ಮಾಡಿ ಅಧ್ಯಯನ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಗ್ರಾಮದ ಮುಖ್ಯಸ್ಥ ಅಥವಾ ಒಂದು ನಮ್ಮ ವಿಭಾಗ ಮಟ್ಟಗಳು ಬರ್ತವೆ. ಅಂದ್ರೆ ಅಲ್ಲಿ ಬೇರೆ ಹೆಸರಿಂದ ನಾವು ಅದನ್ನ ವಿಭಾಗ ಮಾಡ್ತಾ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈಗ ನಮ್ಮಲ್ಲಿ ಯಾವ ರೀತಿ ಇವಾಗ ಪ್ರಸ್ತುತ ತಾಲೂಕು, ಜಿಲ್ಲಾ ಮತ್ತೆ ಹೋಬಳಿ, ಗ್ರಾಮ ಅಂತ ಈ ರೀತಿ ಇದೆಯೋ, ಸೊ ಆ ರೀತಿ ಋಗ್ವೇದ ಕಾಲದಲ್ಲಿ ವಿಭಾಗಗಳನ್ನ ಮಾಡ್ಕೊಂಡು ಅವರು ಆಳ್ವಿಕೆಯನ್ನ ಮಾಡ್ತಿರ್ತಾರೆ. ಆ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬೊಬ್ಬ ಮುಖ್ಯಸ್ಥನಿರ್ತಾನೆ. ಆ ಮುಖ್ಯಸ್ಥರು ಯಾವ ವಿಭಾಗದ ಮುಖ್ಯಸ್ಥರು, ಅವರ ಹೆಸರನ್ನ ಯಾವ ಪರ್ಟಿಕ್ಯುಲರ್ ಆಗಿ ಏನಂತ ಕರೀತಾ ಇದ್ರು ಅಂತ ಪ್ರಶ್ನೆಗಳನ್ನ ಕೇಳ್ಬೋದಾ. ಈ ಪ್ರಶ್ನೆಗಳನ್ನ ಬಹಳಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳಿದ್ದಾನೆ. ಸೊ ಅದನ್ನ ಬಿಟ್ರೆ ಸಿಂಧು ಬಯಲಿನ ನಾಗರಿಕತೆಗೆ ಬರ್ಬೋದಾ. ಸಿಂಧು ಬಯಲಿನ ನಾಗರಿಕತೆ ಅಂತೂ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಅದರ ಬಗ್ಗೆ ಪ್ರಶ್ನೆನ ಕೇಳ್ತಾನೆ. ಮತ್ತೆ ಆ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಬರ್ಬೋದಾದಂತಹ ಕಂಡು ಬಂದಂತಹ ಪ್ರಮುಖ ನೆಲೆಗಳ ಬಗ್ಗೆ ಕೇಳ್ತಾನೆ. ಆ ನೆಲೆಗಳಲ್ಲಿ ಸಿಕ್ಕಂತಹ ಪ್ರಮುಖ ವಸ್ತುಗಳು, ಇಂಪಾರ್ಟೆಂಟ್ ವಸ್ತುಗಳು, ಈಗ ಕೆಲವು ಕಡೆ ಬಂದರು ಸಿಕ್ಕಿರ್ತದೆ, ಹಡಗುಕಟ್ಟೆ, ಕೆಲವು ಕಡೆ ಬೂದಿಯ ಕುರುಹುಗಳು ಸಿಕ್ತಿರ್ತವೆ, ಕೆಲವು ಕಡೆ ಸುಟ್ಟ ಇಟ್ಟಿಗೆಗಳು ಅತಿ ಹೆಚ್ಚಾಗಿ ಸಿಕ್ಕಿರ್ತವೆ, ಕೆಲವು ನಗರಗಳಿಗೆ ಕೋಟೆಗಳಿರ್ತವೆ, ಕೆಲವೊಂದು ನಗರಗಳಿಗೆ ಕೋಟೆಗಳು ಇರೋದಿಲ್ಲ. ಈ ರೀತಿ ನಾವು ಯಾವುದು ಮೇನ್ ಇಂಪಾರ್ಟೆಂಟ್ ಹೈಲೈಟ್ ಆಗಿ ಕೊಟ್ಟಿರ್ತಾನೋ ಅದನ್ನ ನಾವು ಕೀ ಪಾಯಿಂಟ್ ಹಾಕೊಂಡು ಓದ್ಕೊಂಡ್ರೆ ಏನಾಗ್ತದೆ, ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ರು ಕೂಡ ನಾವು ಸರಳವಾಗಿ ಆನ್ಸರ್ ಮಾಡ್ತಕ್ಕಂಥ ಒಂದು ಕಲೆ ನಮ್ಗೆ ಕರಗತ ಆಗ್ತದೆ ಅಂತ ಹೇಳ್ತಾ, ಈ ಒಂದು ವೇಯನ್ನ ನನ್ಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನಿಮಗೆ ಈಸಿ ವೇ ಅಂತ ಅನ್ಸಿದ್ರೆ ಖಂಡಿತ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗ್ಬಿಡೋಣ. ಇವತ್ತು ನಾವು ಆನ್ಸಿಯಂಟ್ ಹಿಸ್ಟರಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಅವರ್ ಎಕ್ಸಾಮಿನೇಷನ್, ಮೌರ್ಯ ಸಾಮ್ರಾಜ್ಯ, ಮೌರ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ, ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಪಟ್ಟ ಹಾಗೆ, ಬಿಂದುಸಾರನಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ನಮ್ಮ ಪೊಲೀಸ್ ಪೇದೆ ಪರೀಕ್ಷಾ ದೃಷ್ಟಿಯಿಂದ. ತರಗತಿಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸ್ನೇಹಿತರೆ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತೆ ನೀವು ಲೈಕ್ ಮಾಡ್ತಕ್ಕಂಥದ್ದು ನೀವು ನನಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ. ಈತ ಕ್ರಿಸ್ತಪೂರ್ವ 323ರಿಂದ ಕ್ರಿಸ್ತಪೂರ್ವ 300ರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ. ಮೌರ್ಯ ಸಾಮ್ರಾಜ್ಯಕ್ಕೆ ಮೌರ್ಯ ಸಾಮ್ರಾಜ್ಯ ಅಂತ ಯಾಕೆ ಹೆಸರಿಟ್ರು ಅಂತಕ್ಕಂಥ ಗೊಂದಲಗಳು ಇತಿಹಾಸಕಾರರಲ್ಲಿ ಮೂಡ್ತದೆ. ಅದರಲ್ಲಿ ಕೆಲವರು ಹೇಳ್ತಕ್ಕಂಥದ್ದು, ಚಂದ್ರಗುಪ್ತ ಮೌರ್ಯನ ತಾಯಿ ಮುರಾದೇವಿ ಅಂತ ಇರ್ತಾಳೆ. ಆ ಮುರಾದೇವಿಯ ಪ್ರೀತಿಯಿಂದ, ಆಕೆಯ ಮೇಲಿನ ಹೆಚ್ಚಿನ ಪ್ರೀತಿಯಿಂದ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ತಾನು ಸ್ಥಾಪನೆ ಮಾಡಿದಂತ ಸಾಮ್ರಾಜ್ಯಕ್ಕೆ ಮೌರ್ಯ ಸಾಮ್ರಾಜ್ಯ ಅಂತ ಹೆಸರನ್ನ ಇಡ್ತಾನೆ ಅಂತಕ್ಕಂಥದ್ದು. ನಂತರ ಚಂದ್ರಗುಪ್ತ ಮೌರ್ಯನ ಮೂಲಗಳ ಬಗ್ಗೆ ಒಂದಷ್ಟು ಇತಿಹಾಸಕಾರರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದನ್ನ ತಿಳ್ಕೊಳ್ಳೋದು ನಾವು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾರು ಯಾವ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ, ಈ ಬೌದ್ಧ ಮೂಲಗಳ ಪ್ರಕಾರ ಹೇಳ್ತಾರೆ, ಮೌರ್ಯ ಅಂತಕ್ಕಂಥ ಪಿಪ್ಪಲಿವನದ ಕ್ಷತ್ರಿಯ ವರ್ಗಕ್ಕೆ ಈತ ಸೇರಿದವನು ಅಂತ ಹೇಳ್ತಾ ಹೋಗ್ತದೆ, ಯಾವುದು ಬೌದ್ಧ ಮೂಲಗಳ ಪ್ರಕಾರ. ನಂತರ ಮೌರ್ಯ ಎಂಬ ಮಯೂರ ಪೋಷಕನ ಮಗಳ ಮಗ ಈತ, ಯಾರು ಚಂದ್ರಗುಪ್ತ ಮೌರ್ಯ ಅಂತ ಹೇಳಿ ಜೈನ ಸಾಹಿತ್ಯಗಳು ಹೇಳ್ತಾ ಹೋಗ್ತವೆ. ನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ, ವೆರಿ ಇಂಪಾರ್ಟೆಂಟ್ ಕೃತಿಯಾಗಿರ್ತದೆ ಇದು. ಈ ಕೃತಿಯ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಯನ್ನ ರಿಪೀಟ್ ಮಾಡಿರ್ತಕ್ಕಂಥದ್ದು. ವಿಶಾಖದತ್ತ ಬರೆದಂತಹ ಮುದ್ರಾ ರಾಕ್ಷಸ ಕೃತಿಯ ಪ್ರಕಾರ ಈತ
ಈನ ಕುಲದವನೆಂದು ಹೇಳಲಾಗಿರ್ತದೆ. ಮತ್ತೆ ಆ ಈನ ಕುಲದವನು ಅಂತ ಹೇಳಿ ಋಷಲ್ ಅಂತಕ್ಕಂಥ ಪದದಿಂದ ಕರೆಯಲಾಗಿರ್ತದೆ. ಋಷಲ್ ಅಂದ್ರೆ ಈನ ಕುಲದವನು ಅಂತ. ಮತ್ತೆ ಈತ ಕ್ರಿಸ್ತಪೂರ್ವ 323ರಲ್ಲಿ ಏನ್ ಮಾಡ್ತಾನೆ, ಗ್ರೀಕರಿಂದ ವಾಯುವ್ಯ ಭಾರತವನ್ನ ಮುಕ್ತಗೊಳಿಸ್ತಾನೆ, ಅಂದ್ರೆ ವಶಪಡಿಸ್ಕೊಳ್ತಾನೆ. ಗ್ರೀಕರು ಕ್ರಿಸ್ತಪೂರ್ವ 323ರಲ್ಲಿ ವಾಯುವ್ಯ ಭಾರತವನ್ನ ವಶಪಡಿಸ್ಕೊಂಡಿರ್ತಾರೆ. ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ಅದನ್ನ ವಾಪಸ್ ತೆಗೆದುಕೊಂಡ್ ಬಿಡ್ತಾನೆ, ಅಂದ್ರೆ ಯುದ್ಧ ಮಾಡಿ ಅದನ್ನ ವಶಪಡಿಸ್ಕೊಳ್ತಾನೆ. ಅಲ್ಲಿ ಗಾಂಧಾರ ಅಂತಕ್ಕಂಥ ಪ್ರದೇಶವನ್ನ ವಶಪಡಿಸ್ಕೊಳ್ತಾ ಹೋಗ್ತಾನೆ. ನಂತರ ಕ್ರಿಸ್ತಪೂರ್ವ 321ರಲ್ಲಿ ನಂದರ ದೊರೆ ಧನನಂದನನ್ನ ಸೋಲಿಸಿ ರಾಜಧಾನಿ ಪಾಟಲಿಪುತ್ರವನ್ನ ವಶಪಡಿಸ್ಕೊಳ್ತಾನೆ. ನಂದರ ಬಗ್ಗೆನೂ ಕೂಡ ಪ್ರಶ್ನೆಗಳು ರೈಸ್ ಆಗಿದೆ. ನಂದರ ಕೊನೆಯ ದೊರೆ ಯಾರು ಅಂತ ಕೇಳಿದಾನೆ. ಯಾಕೆ ನಂದರ ಕೊನೆಯ ದೊರೆಯನ್ನ ಕೇಳಿದಾನೆ ಅಂದ್ರೆ, ಚಂದ್ರಗುಪ್ತ ಮೌರ್ಯ ನಂದರ ಕೊನೆಯ ದೊರೆಯಾದಂತಹ ಧನನಂದನನ್ನ ಸೋಲಿಸಿ ತದನಂತರ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಆದ್ರಿಂದ ನಂದರ ವಂಶನು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆಂದ್ರೆ ಭಾರತದ ಇತಿಹಾಸದ ಮೊದಲ ಸಾಮ್ರಾಜ್ಯ ಅಂತ ಹೇಳ್ತಕ್ಕಂತ ನಮ್ಮ ಏನು ಮೌರ್ಯ ಸಾಮ್ರಾಜ್ಯ ಏನಿದೆ, ಅದು ಸ್ಥಾಪನೆ ಆಗೋದಕ್ಕಿಂತ ಮೊದಲು ಯಾವ ರಾಜ ಆಳ್ವಿಕೆ ಮಾಡ್ತಿದ್ದ ಅವನು ಕೂಡ ಇಂಪಾರ್ಟೆಂಟ್ ಆಗ್ತಾನೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ. ನಂತರ ಕ್ರಿಸ್ತಪೂರ್ವ 315ರಲ್ಲಿ ಈತ ಏನ್ ಮಾಡ್ತಾನೆ, ಸೌರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡ್ತಾನೆ. ಸೌರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡಿ ಅದನ್ನ ವಶಪಡಿಸ್ಕೊಂಡು ಏನ್ ಮಾಡ್ತಾನೆ, ಅಲ್ಲಿಗೆ ತನ್ನ ಆಸ್ಥಾನದ ರಾಜ್ಯಪಾಲನಾಗಿರ್ತಕ್ಕಂಥ ಪುಷ್ಯಗುಪ್ತನನ್ನ ನೇಮಕ ಮಾಡ್ತಾನೆ. ಪ್ರತಿಯೊಂದು ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಸೂಕ್ಷ್ಮವಾಗಿ ಕೇಳ್ತಾ ಹೋಗಿ ಸ್ನೇಹಿತರೆ. ಕ್ರಿಸ್ತಪೂರ್ವ 315ರಲ್ಲಿ ಈತ ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡು ಏನ್ ಮಾಡ್ತಾನೆ, ಅಲ್ಲಿಗೆ ತನ್ನ ಆಸ್ಥಾನದ ರಾಜ್ಯಪಾಲನಾಗಿರ್ತಂತಹ ಪುಷ್ಯಗುಪ್ತನನ್ನ ನೇಮಕ ಮಾಡ್ತಾ ಹೋಗ್ತಾನೆ. ಅಲ್ಲಿನ ಆಡಳಿತವನ್ನು ನೋಡ್ಕೊಡ್ಲಿಕ್ಕೆ ಆತನನ್ನ ನೇಮಕ ಮಾಡ್ತಾನೆ. ಈ ಪುಷ್ಯಗುಪ್ತ ಏನ್ ಮಾಡ್ತಾನೆ, ಸೌರಾಷ್ಟ್ರದಲ್ಲಿ ಸುದರ್ಶನ ಕೆರೆ ಅಂತಕ್ಕಂತ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾನೆ. ಸುದರ್ಶನ ಕೆರೆಯನ್ನ ಈತ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಕ್ರಿಸ್ತಪೂರ್ವ 305ರಲ್ಲಿ ಗ್ರೀಕ್ ಸೇನಾಧಿಪತಿಯಾಗಿದ್ದಂತ ಸೆಲ್ಯೂಕಸ್ನನ್ನ ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನೆ. ನಂತರ ಈ ಒಂದು ಯುದ್ಧದಲ್ಲಿ ಸೆಲ್ಯೂಕಸ್ ಸೋತ ನಂತರ ಏನ್ ಮಾಡ್ತಾನೆ, ಸೋತ ನಂತರ ಆತನ ಮಗಳಾದಂತ ಹೆಲೆಂಡ್ಲನ್ನ ಚಂದ್ರಗುಪ್ತನಿಗೆ ಕೊಟ್ಟು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹವನ್ನ ಮಾಡ್ತಾನೆ. ಸೆಲ್ಯೂಕಸ್ನ ಮಗಳ ಹೆಸರೇನಪ್ಪಾ ಅಂದ್ರೆ ಹೆಲೆನ್ ಅಂತ ಹೇಳಿ. ಮತ್ತೆ ಏನ್ ಮಾಡ್ತಾನೆ, ಸೆಲ್ಯೂಕಸ್ ಗ್ರೀಕ್ ರಾಯಭಾರಿಯಾಗಿ ಮೆಗಾಸ್ತನೀಸನನ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ಕೊಡ್ತಾನೆ. ಈ ಮೆಗಾಸ್ತನೀಸ್ ಒಂದು ಕೃತಿಯನ್ನ ಬರೆದಿರ್ತಾನೆ, ಇಂಡಿಕಾ ಅಂತ ಹೇಳಿ. ಮೆಗಾಸ್ತನೀಸನ ಕೃತಿ ಯಾವ್ದಪ್ಪ ಅಂದ್ರೆ ಇಂಡಿಕಾ ಅಂತ. ಮತ್ತೆ ಚಂದ್ರಗುಪ್ತ ಇದರ ಏನು ಸೆಲ್ಯೂಕಸ್ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಿದ್ದಕ್ಕಾಗಿ ಮತ್ತೆ ಗ್ರೀಕ್ ರಾಯಭಾರಿಯಾಗಿ ಮೆಗಾಸ್ತನೀಸನನ್ನ ತನ್ನ ಆಸ್ಥಾನಕ್ಕೆ ಕಳುಹಿಸಿದ್ದರ ಒಂದು ನೆನಪಿಗಾಗಿ ಏನ್ ಮಾಡ್ತಾನೆ, ಈತ 500 ಆನೆಗಳನ್ನ ಕೊಡುಗೆಯಾಗಿ ನೀಡ್ತಾನೆ. ಯಾರಿಗೆ, ಸೆಲ್ಯೂಕಸ್ಗೆ. ಇದರ ಬಗ್ಗೆ ತಿಳಿಸ್ತಕ್ಕಂತ ಕೃತಿ ಯಾವ್ದಪ್ಪ ಅಂದ್ರೆ ರೋಮ್ ಇತಿಹಾಸಕಾರ ಪ್ಲೀನಿ ಬರ್ದಿರ್ತಕ್ಕಂಥ ನ್ಯಾಚುರಲ್ ಹಿಸ್ಟೋರಿಯಾ ಅಂತ ಕೂಡ ಕರಿತೀವಿ, ಅಥವಾ ನ್ಯಾಚುರಲ್ ಹಿಸ್ಟರಿ ಅಂತ ಕೂಡ ಕರಿತೀವಿ. ಈ ಕೃತಿಯಲ್ಲಿ ಈ ಕುರಿತು ಉಲ್ಲೇಖ ಕಂಡು ಬರ್ತದೆ. ನ್ಯಾಚುರಲ್ ಹಿಸ್ಟೋರಿ ಅಂತಕ್ಕಂಥ ಕೃತಿ ಯಾರ್ದಪ್ಪ ಅಂದ್ರೆ ಪ್ಲೀನಿ. ಈತ ರೋಮ್ ಇತಿಹಾಸಕಾರ ಆಗಿರ್ತಾನೆ, ಗ್ರೀಕ್ನವನಲ್ಲ, ರೋಮ್ ಇತಿಹಾಸಕಾರ ಆಗಿರ್ತಾನೆ. ನಂತರ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ತನ್ನ ಕೊನೆಯ ದಿನಗಳನ್ನ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೀತಾ ಹೋಗ್ತಾನೆ. ಯಾರ ಜೊತೆಗೆ, ತನ್ನ ಏನು ಆಸ್ಥಾನದ ಒಬ್ಬ ಜೈನ ಮುನಿಯಾಗಿದ್ದಂತ, ಜೈನ ಸನ್ಯಾಸಿಯಾಗಿದ್ದಂತ ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆ ದಿನಗಳನ್ನ ಕಳೆದು ಅಲ್ಲಿ ಏನು ವ್ರತವನ್ನ ಮಾಡಿ ಏನ್ ಹೇಳ್ತೀವಿ ಅದಕ್ಕೆ, ಆತನ ಅಲ್ಲಿ ಭದ್ರಬಾಹುವಿನ ಜೊತೆಗೆ ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದು ಅಲ್ಲೇ ದೇಹ ತ್ಯಾಗವನ್ನ ಮಾಡ್ತಾನೆ. ಆತ ಸಲ್ಲೇಖನ ವ್ರತವನ್ನ ಕೈಗೊಂಡಿರ್ತಕ್ಕಂಥ ಬೆಟ್ಟ ಯಾವ್ದಪ್ಪ ಅಂದ್ರೆ ಚಂದ್ರಗಿರಿ ಬೆಟ್ಟ. ಆ ಚಂದ್ರಗಿರಿ ಬೆಟ್ಟದಲ್ಲಿ ಅಲ್ಲಿ ಸಲ್ಲೇಖನ ವ್ರತವನ್ನ ಕೈಗೊಂಡು ತನ್ನ ಕೊನೆಯ ದಿನಗಳನ್ನ ಕಳೆದು ದೇಹ ತ್ಯಾಗವನ್ನ ಮಾಡ್ತಾನೆ. ಚಂದ್ರಗುಪ್ತ ಮೌರ್ಯನ ರಾಜಕೀಯ ಗುರು ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಮುಖ ಕಾರಣಕರ್ತನಾದವನು ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ಉಪಗುಪ್ತ ಅಂತ ಕೂಡ ಕರಿತಾ ಹೋಗ್ತೀವಿ. ಯಾರನ್ನ, ಕೌಟಿಲ್ಯನನ್ನ. ಈ ಕೌಟಿಲ್ಯ ಅಥವಾ ಚಾಣಕ್ಯ ನಂದರ ಕೊನೆಯ ದೊರೆಯಾದಂತಹ ಧನನಂದನ ಆಸ್ಥಾನದಲ್ಲಿ ಇರ್ತಾನೆ.
ಧನನಂದನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕೌಟಿಲ್ಯ ಆತನಿಂದ ಅವಮಾನಕ್ಕೊಳಗಾಗಿ ಆಸ್ಥಾನವನ್ನ ಬಿಟ್ಟು ಬಂದು ಆತನ ವಿರುದ್ಧವಾಗಿ ಏನು ಚಂದ್ರಗುಪ್ತ ಮೌರ್ಯನನ್ನ ತಯಾರಿ ಮಾಡಿ ಆತನ ವಿರುದ್ಧ ಯುದ್ಧವನ್ನ ಮಾಡಿಸಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣಕರ್ತನಾದ ಗುರು ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತಕ್ಕಂಥದ್ದು. ಈತನ ಆಧ್ಯಾತ್ಮಿಕ ಗುರು ಯಾರು ಅಂತ ನೋಡೋದಾದ್ರೆ ಭದ್ರಬಾಹು. ಈತ ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿರ್ತಾನೆ. ಚಂದ್ರಗುಪ್ತ ಮೌರ್ಯ ಯಾವ ಧರ್ಮದ ಪ್ರೋತ್ಸಾಹಕನಾಗಿದ್ದನಪ್ಪ ಅಂದ್ರೆ ಜೈನ ಧರ್ಮಕ್ಕೆ ಈತ ಪ್ರೋತ್ಸಾಹವನ್ನ ನೀಡಿರ್ತಾನೆ. ಚಂದ್ರಗುಪ್ತ ಮೌರ್ಯನ ನಂತರ ಈತನ ಮಗ ಬಿಂದುಸಾರ ಆಳ್ವಿಕೆಗೆ ಬರ್ತಾನೆ. ಈತ ಕ್ರಿಸ್ತಪೂರ್ವ 299 ಕ್ರಿಸ್ತಪೂರ್ವ 273 ತನಕ ಆಳ್ವಿಕೆಯನ್ನ ಮಾಡ್ತಾನೆ. ನಂತರ ಈತನಿಗೆ ಇದ್ದಂತಹ ಬಿರುದುಗಳು ಯಾವುದು ಅಂತ ನಾವು ನೋಡೋದಾದ್ರೆ ಬಿಂದುಸಾರನ ಬಗ್ಗೆ ಸಾಮಾನ್ಯವಾಗಿ ಈ ಬಿರುದುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಅದನ್ನ ಬಿಟ್ರೆ ಒಬ್ಬ ರಾಯಭಾರಿ ಈತನ ಆಸ್ಥಾನಕ್ಕೆ ಬರ್ತಾನೆ, ಆತನ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಈತನಿಗೆ ಇದ್ದಂತ ಬಿರುದುಗಳು ಯಾವುದು ಅಂತ ನಾವು ನೋಡೋದಾದ್ರೆ ಅಮಿತೃಘಾತಕ ಅಥವಾ ಅಮಿತ್ರ ವಿನಾಶಕ ಅಂತಕ್ಕಂಥ ಬಿರುದುಗಳನ್ನ ಬಿಂದುಸಾರ ಹೊಂದಿರ್ತಾನೆ. ಈತನಿಗೆ 16 ಜನ ಪತ್ನಿಯರು ಮತ್ತೆ 101 ಜನ ಮಕ್ಕಳು ಇದ್ದರು ಅಂತಕ್ಕಂಥ ಉಲ್ಲೇಖ ಕಂಡು ಬರ್ತದೆ. ಅದರಲ್ಲಿ ಅಶೋಕ ಈತನ 2ನೇ ಮಗನಾಗಿರ್ತಾನೆ. ಈತ ಉಜ್ಜಯಿನಿಯ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ನಂತರ ಮೊದಲ ಮಗ ಸುಸೀಮ. ಈ ಸುಸೀಮ ತಕ್ಷಶಿಲೆಯಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ಈತನ ಕೊನೆಯ ಮಗ ತಿಸ್ಸ ಅಂತಕ್ಕಂಥವನು ಸುವರ್ಣಗಿರಿಯಲ್ಲಿ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ಬಿಂದುಸಾರನ ಆಸ್ಥಾನಕ್ಕೆ ಡೆಮಾಕಸ್ ಅಂತಕ್ಕಂತಹ ಗ್ರೀಕ್ ರಾಯಭಾರಿ ಬಂದಿರ್ತಾನೆ. ಈತ ಅಜೀವಿಕ ಪಂಥದ ಅನುಯಾಯಿ ಆಗಿರ್ತಾನೆ. ಯಾರು? ಬಿಂದುಸಾರ. ನಂತರ ಅಶೋಕನ ಆಳ್ವಿಕೆಯನ್ನ ನಾವು ನೋಡ್ತಾ ಹೋಗ್ತೀವಿ ಮೌರ್ಯ ಸಾಮ್ರಾಜ್ಯದಲ್ಲಿ. ಈತನ ಆಡಳಿತ ಮೌರ್ಯ ಸಾಮ್ರಾಜ್ಯದ ಇತಿಹಾಸದಲ್ಲೇ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಈತ ಕ್ರಿಸ್ತಪೂರ್ವ 273 232 ತನಕ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾನೆ. ವಿಶ್ವದ ಅಗ್ರಗಣ್ಯ ಚಕ್ರವರ್ತಿಗಳಲ್ಲಿ ಅಶೋಕನು ಕೂಡ ಒಬ್ಬ ಅಂತ H.G. ವೇಲ್ಸ್ ರವರು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಅಶೋಕನ ಬಗ್ಗೆ ಯಾರಾದ್ರೂ ಇತಿಹಾಸಕಾರರು ಪ್ರಮುಖ ಹೇಳಿಕೆಗಳನ್ನ ನೀಡಿದ್ದಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದು ಕೂಡ ನಮ್ಮ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಈತ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾನೆ. ಮತ್ತೆ ತನ್ನ 99 ಸಹೋದರರನ್ನ ಕೊಲೆ ಮಾಡಿ ಈತ ಅಧಿಕಾರಕ್ಕೆ ಬಂದ ಅಂತ ಮಹಾವಂಶ ಅಂತಕ್ಕಂಥ ಬೌದ್ಧ ಗ್ರಂಥ ಹೇಳ್ತಾ ಹೋಗ್ತದೆ. ಅಂದ್ರೆ ಮಹಾವಂಶದ ಬೌದ್ಧ ಗ್ರಂಥ ಹೇಳ್ತಾ ಹೋಗ್ತದೆ 99 ಜನ ಸಹೋದರರನ್ನ ಕೊಲೆ ಮಾಡಿ ಅಶೋಕ ಅಧಿಕಾರಕ್ಕೆ ಬಂದ ಅಂತ. ಅಶೋಕನನ್ನ ತನ್ನ 101 ಜನ ಸಹೋದರರಲ್ಲಿ ಕೊನೆಯ ಸಹೋದರನಾದಂತ ಬಿಂದುಸಾರನ ಕೊನೆಯ ಮಗನಾದಂತ ತಿಸ್ಸ ಈತ ಮಾತ್ರ ಅಶೋಕನನ್ನ ಬೆಂಬಲಿಸ್ತಾನೆ. ಕ್ರಿಸ್ತಪೂರ್ವ 269 ಈತ ಪಟ್ಟಾಭಿಷೇಕವನ್ನ ಮಾಡ್ತಾನೆ. ನಂತರ ಅಶೋಕನ ಪಟ್ಟಾಭಿಷೇಕವಾದ 8 ವರ್ಷಗಳ ನಂತರ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261 ನಡೀತದೆ. ಕಳಿಂಗದ ದೊರೆ ಖಾರವೇಲ ಮತ್ತೆ ಅಶೋಕನ ನಡುವೆ ಯುದ್ಧ ನಡೀತಾ ಹೋಗ್ತದೆ. ಒಡಿಶಾದ ದಯಾ ನದಿಯ ದಂಡೆಯ ಮೇಲಿನ ಧೌಳಿ ಅಂತಕ್ಕಂಥ ಬೆಟ್ಟದ ಮೇಲೆ ಕಳಿಂಗ ಯುದ್ಧ ನಡೀತದೆ. ದಯಾ ನದಿ ದಂಡೆಯ ಧೌಳಿ ಅಂತಕ್ಕಂಥ ಬೆಟ್ಟದ ಮೇಲೆ ಈ ಯುದ್ಧ ನಡೀತದೆ. ಈ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಅಶೋಕ ಹಲವಾರು ನೋವುಗಳನ್ನು ನೋಡ್ತಾನೆ. ಸುಮಾರು 1.5 ಲಕ್ಷ ಸೈನಿಕರು ಪ್ರಾಣವನ್ನ ಕಳೆದುಕೊಂಡು ಅಂಗವೈಕಲ್ಯವನ್ನ ಅನುಭವಿಸಿದಂತ ಒಂದು ಘಟನೆಗಳನ್ನ ಅಶೋಕ ತನ್ನ ಕಣ್ಣಾರೆ ನೋಡ್ತಾನೆ. ಇದನ್ನೆಲ್ಲ ಕಣ್ಣಾರೆ ಕಂಡಂತ ಅಶೋಕ ಅಲ್ಲಿನ ಸಾವು ನೋವುಗಳಿಗೆ ಬಹಳಷ್ಟು ಮರುಗ್ತಾನೆ. ಯುದ್ಧದ ಪರಿಣಾಮವನ್ನು ಕಂಡು ತೀವ್ರ ಆಘಾತಕ್ಕೆ ಒಳಗಾಗ್ತಾನೆ. ಈ ರೀತಿ ಆಘಾತಕ್ಕೆ ಒಳಗಾದಂತ ಅಶೋಕ ಏನ್ ಮಾಡ್ತಾನೆ, ಸಾವು ನೋವುಗಳು ಸಂಭವಿಸ್ತಕ್ಕಂಥ ಯಾವುದೇ ಯುದ್ಧಗಳನ್ನ ನಾನು ಇನ್ನು ಮುಂದೆ ಜೀವನದಲ್ಲಿ ಮಾಡೋದಿಲ್ಲ, ನಾನು ಖಡ್ಗವನ್ನ ಹಿಡಿಯೋದಿಲ್ಲ ಅಂತ ತೀರ್ಮಾನಿಸಿ ಏನ್ ಮಾಡ್ತಾನೆ, ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ.
ನೆನ್ಪಿಡಿ, ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಯಾರ ಸಹಾಯದಿಂದ ಅಂತ ನಾವು ನೋಡಿದ್ರೆ ಬೌದ್ಧ ಸನ್ಯಾಸಿಯಾಗಿದ್ದಂತಹ ಉಪಗುಪ್ತನ ಸಹಾಯದಿಂದ ಈತ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಈತನ ಒಂದು ಮನಪರಿವರ್ತನೆಗೆ ಒಬ್ಬ ಬಾಲಕ ಪ್ರಮುಖ ಕಾರಣಕರ್ತನಾಗಿರ್ತಾನೆ. ಆತನ ಹೆಸರು ನೆಗ್ರೋಧ ಅಂತ. ಅಶೋಕನ ಮನಪರಿವರ್ತನೆಗೆ ಕಾರಣಕರ್ತನಾದ ಬಾಲಕ ಯಾರಪ್ಪ ಅಂದ್ರೆ ನೆಗ್ರೋಧ ಅಂತಕ್ಕಂಥ ಬಾಲಕ ಕಾರಣಕರ್ತನಾಗಿರ್ತಾನೆ. ನಂತರ ಅಶೋಕ ಏನ್ ಮಾಡ್ತಾನೆ, ಮುಂದಿನ ದಿನಗಳಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರ, ಬೌದ್ಧ ಧರ್ಮದ ಉದ್ಧಾರಕ್ಕೋಸ್ಕರ ಏನ್ ಮಾಡ್ತಾನೆ, ದೇಶ ವಿದೇಶಗಳಿಗೆ ಅಲ್ಲದೆ ಭಾರತ ದೇಶದೊಳಗೂ ಕೂಡ ಹಲವಾರು ಪ್ರದೇಶಗಳಿಗೆ ಧರ್ಮ ಮಹಾಮಾತ್ರರು ಅಂತಕ್ಕಂಥ ಬೌದ್ಧ ಪ್ರಚಾರಕರನ್ನ ನೇಮಕ ಮಾಡ್ತಾನೆ. ಅಶೋಕನ ರಾಜ್ಯವನ್ನ ನಾವು ನೋಡೋದಾದ್ರೆ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ವರೆಗೆ ವಿಸ್ತರಿಸಿರ್ತದೆ. ಬಹಳ ದೊಡ್ಡ ಸಾಮ್ರಾಜ್ಯವಾಗಿರ್ತದೆ ಅಶೋಕನದು. ಮತ್ತೆ ಅವನು ನೇಮಕ ಮಾಡಿದಂತ ಧರ್ಮ ಮಹಾಮಾತ್ರರಲ್ಲಿ ಕೆಲವರ ಹೆಸರುಗಳನ್ನ ಮತ್ತೆ ಅವ್ರು ಹೋದಂತ ಪ್ರದೇಶಗಳನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅದರಲ್ಲಿ ಮಜ್ಜಮ ಮುನಿ ಅಂತಕ್ಕಂಥವನು ಟಿಬೆಟ್ ಮತ್ತೆ ಹಿಮಾಲಯ ಪ್ರದೇಶಕ್ಕೆ ಹೋಗ್ತಾನೆ. ಉದ್ದೇಶ ಬೌದ್ಧ ಧರ್ಮದ ಪ್ರಚಾರ. ಉತ್ತರ ಮುನಿ ಅಂತಕ್ಕಂಥವನು ಬರ್ಮಾ ದೇಶಕ್ಕೆ ಹೋಗ್ತಾನೆ. ರಕ್ಷಿತಾ ಅಂತಕ್ಕಂಥ ಹೆಣ್ಣುಮಗಳು ವನವಾಸಿ ಅಥವಾ ಬನವಾಸಿಗೆ ಬರ್ತಾಳೆ. ಧರ್ಮ ರಕ್ಷಿತ ಅಂತಕ್ಕಂಥವನು ಮಹಾರಾಷ್ಟ್ರಕ್ಕೆ ಹೋಗ್ತಾನೆ. ಮಹಾರಕ್ಷಿತ ಅಂತಕ್ಕಂಥವನು ಗ್ರೀಕ್ ದೇಶಕ್ಕೆ ಹೋಗ್ತಾನೆ. ಮಹಾದೇವ ಅಂತಕ್ಕಂಥವನು ಮಹಿಷ ಮಂಡಲ ಅಥವಾ ನಮ್ಮ ಏನು ಈಗ ಪ್ರಸ್ತುತ ಮೈಸೂರು ಅಂತ ಕರಿತೀವಿ ಅಲ್ಲಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಬರ್ತಾನೆ. ಮಹೇಂದ್ರ ಮತ್ತೆ ಸಂಘಮಿತ್ರೆ, ಸಾರಿ ಅದು ಸನಗಮಿತ್ರೆ ಆಗಿದೆ, ಆಕ್ಚುಲಿ ಅದು ಸಂಘಮಿತ್ರೆ. ಮಹೇಂದ್ರ ಮತ್ತೆ ಸಂಘಮಿತ್ರೆ ಸಿಲೋನ್ ಅಥವಾ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಹೋಗ್ತಾರೆ. ಮತ್ತೆ ಅಶೋಕ ಯಾವುದಕ್ಕೆ ಫೇಮಸ್ ಆಗಿದ್ದಾನೆ ಅಂದ್ರೆ ಆತ ಹೊರಡಿಸಿದಂತ ಶಾಸನಗಳಿಗೆ ಆತ ಫೇಮಸ್ ಆಗಿರ್ತಾನೆ. ಅಶೋಕ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸಿದಂತಹ ದೊರೆ ಯಾರಾದ್ರೂ ಇದ್ದೆ ಭಾರತದ ಇತಿಹಾಸದಲ್ಲಿ ಆತ ಅಶೋಕ ಅಂತ ಹೇಳ್ತಾ ಹೋಗ್ತೀವಿ. ಈತನನ್ನ ನಾವು ಶಾಸನಗಳ ಪಿತಾಮಹ ಅಂತ ಕೂಡ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಅಶೋಕನ ಶಾಸನಗಳು ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರೇಮಿಕ್ ಮತ್ತೆ ದೇವನಾಗರ ಲಿಪಿಯಲ್ಲಿ ಇರ್ತವೆ ಈತನ ಶಾಸನಗಳು. ನಂತರ ಪ್ರಾಕೃತ ಮತ್ತೆ ಪಾಳಿ ಭಾಷೆಯಲ್ಲಿ ಇರ್ತವೆ. ಲಿಪಿನೇ ಬೇರೆ ಭಾಷೆನೇ ಬೇರೆ, ಕನ್ಫ್ಯೂಸ್ ಆಗ್ಬೇಡಿ. ಈಗ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂದ್ರೆ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರೇಮಿಕ್ ಮತ್ತೆ ದೇವನಾಗರ ಲಿಪಿಯಲ್ಲಿ ಕಂಡು ಬಂದ್ರೆ ಪ್ರಾಕೃತ ಮತ್ತೆ ಪಾಳಿ ಭಾಷೆಯಲ್ಲಿ ಆ ಒಂದು ಶಾಸನಗಳು ನಮಗೆ ಕಂಡು ಬಂದಿರತಕ್ಕಂಥದ್ದು. ಅದರಲ್ಲೂ ಹೆಚ್ಚಿನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತೆ ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿರ್ತವೆ. ನಂತರ ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದಂತ ಇತಿಹಾಸಕಾರ ಯಾರಪ್ಪ ಅಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು 1837ರಲ್ಲಿ ದೆಹಲಿಯಲ್ಲಿ ತೋಂಪ್ರಾ ಅಂತಕ್ಕಂಥ ಒಂದು ಶಾಸನವನ್ನ ಅಧ್ಯಯನ ಮಾಡ್ತಾರೆ. ದೆಹಲಿಯಲ್ಲಿ ಸಿಕ್ಕಿದಂತಹ ತೋಂಪ್ರಾ ಅಂತಕ್ಕಂಥ ಒಂದು ಶಾಸನವನ್ನ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಮತ್ತೆ ಅಶೋಕ ಹೊರಡಿಸಿದಂತ ಶಾಸನಗಳನ್ನ ಕೆತ್ತಿದಂತ ಶಿಲ್ಪಿ ಯಾರಪ್ಪ ಅಂದ್ರೆ ಚಪಡ ಅಂತ ಹೇಳಿ. ಆ ಚಪಡ ಅಂತಕ್ಕಂಥ ಹೆಸರು, ಕೆತ್ತಿದ ಶಿಲ್ಪಿಯ ಹೆಸರು ಬ್ರಹ್ಮಗಿರಿ ಶಾಸನದಲ್ಲಿ ನಮಗೆ ಕಂಡು ಬರ್ತಾ ಹೋಗ್ತದೆ. ನಂತರ ಅಶೋಕನ ಹೆಸರು ಕಂಡು ಬಂದಂತ ಶಾಸನಗಳು ಯಾವ್ದಪ್ಪ ಅಂದ್ರೆ ಮಸ್ಕಿ ಮತ್ತೆ ಗುಜ್ಜಾರ್ ಶಾಸನ ಅಂತ 2 ಶಾಸನಗಳಲ್ಲಿ ಅಶೋಕನ ಹೆಸರು ನಮಗೆ ಕಂಡು ಬರ್ತದೆ. ನಮಗೆ ಮಸ್ಕಿ ಶಾಸನ ಸಿಗುವುದಕ್ಕಿಂತ ಮೊದಲು ದೇವನಾಂ ಪ್ರಿಯದರ್ಶಿ ಅಂತ ಎಲ್ಲ ಶಾಸನಗಳಲ್ಲೂ ನಮಗೆ ಸಿಗ್ತಾ ಹೋಗ್ತಿರ್ತದೆ. ಆದ್ದರಿಂದ ದೇವನಾಂ ಪ್ರಿಯದರ್ಶಿ ಅಂತಕ್ಕಂಥ ವ್ಯಕ್ತಿಯೇ ಇರಬೇಕು ಅಂತ ಬಹಳಷ್ಟು ಇತಿಹಾಸಕಾರರು ತಿಳ್ಕೊಂಡಿರ್ತಾರೆ. ಆದ್ರೆ ಮಸ್ಕಿ ಶಾಸನದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಂತ, ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಂತ ಮಸ್ಕಿ ಶಾಸನದಲ್ಲಿ ಮೊದಲ ಬಾರಿಗೆ ದೇವನಾಂ ಪ್ರಿಯದರ್ಶಿ ಅಶೋಕ ಅಂತ ಉಲ್ಲೇಖವಾಗಿರ್ತದೆ. ಸೊ ಅಂದಿನಿಂದ ದೇವನಾಂ ಪ್ರಿಯದರ್ಶಿಯೇ ಅಶೋಕ ಅಂತಕ್ಕಂಥ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಅಂತ ಇತಿಹಾಸಕಾರರು ತಿಳಿತಾ ಹೋಗ್ತಾರೆ. ಮಸ್ಕಿ ಶಾಸನವನ್ನ 1915ರಲ್ಲಿ ಸಿ ಬಿಡ್ ಅಂತಕ್ಕಂಥ ಇತಿಹಾಸಕಾರ ಸಂಶೋಧನೆಯನ್ನ ಮಾಡ್ತಾ ಹೋಗ್ತಾನೆ.
ಮತ್ತೆ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ದ ಅಂತ ತಿಳಿಸ್ತಕ್ಕಂಥ ಶಾಸನ ಯಾವ್ದಪ್ಪ ಅಂದ್ರೆ ಬಾಬ್ರು ಶಾಸನ ಅಂತಕ್ಕಂಥದ್ದು. ಇದು ಕೋಲ್ಕತ್ತಾದಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಕೋಲ್ಕತ್ತಾ ಅಥವಾ ಕಲ್ಕತ್ತಾದಲ್ಲಿ ನಮಗೆ ಈ ಶಾಸನ ಸಿಗ್ತದೆ. ಯಾವುದು ಬಾಬ್ರು ಶಾಸನ. ಮತ್ತೆ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಕ್ಕಂಥ ಶಾಸನ 13ನೇ ಬಂಡೆಗಲ್ಲು ಶಾಸನ ಏನಿದೆ, ಆ 13ನೇ ಬಂಡೆಗಲ್ಲು ಶಾಸನ ನಮಗೆ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತದೆ. ನಂತರ ಅಶೋಕನ ಆಳ್ವಿಕೆಯ ಸಂದರ್ಭದಲ್ಲಿ ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತು, ಮತ್ತೆ ಆದಾಯದ ಮೂಲ ಯಾವುದಿತ್ತು, ಈ ರೀತಿಯ ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡ್ತಕ್ಕಂಥ ಏಕೈಕ ಶಾಸನ ಯಾವ್ದಾದಿದ್ರೆ ಅದು ನೇಪಾಳದಲ್ಲಿ ಸಿಕ್ಕಿರ್ತಕ್ಕಂಥ ರುಮಿಂಡೈ ಶಾಸನ ಅಂತಕ್ಕಂಥದ್ದು ಆಗಿನ ಕಾಲದ ಅಶೋಕನ ಆಳ್ವಿಕೆ ಸಂದರ್ಭದ ಕಂದಾಯ ವ್ಯವಸ್ಥೆಯ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತದೆ. ಮತ್ತೆ ಅಶೋಕನನ್ನ ಸಮಸ್ತ ಪೃಥ್ವಿಪತಿ ಅಂತ ಯಾವ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆಯಪ್ಪ ಅಂದ್ರೆ ಕಂದಾಹಾರ್ ಶಾಸನದಲ್ಲಿ ಸಮಸ್ತ ಪೃಥ್ವಿಪತಿ ಅಂತ ಅಶೋಕನನ್ನ ಉಲ್ಲೇಖ ಮಾಡಲಾಗಿದೆ. ಮತ್ತೆ ಏನು ಕಂದಾಹಾರ್ನಲ್ಲಿ ದೊರೆತ ಈ ಶಾಸನ ಏನಿದೆ ಇದು ಗ್ರೀಕ್ ಮತ್ತು ಅರೇಮಿಕ್ ಲಿಪಿಯಲ್ಲಿ ಇರ್ತದೆ. ಕಂದಾಹಾರ್ನಲ್ಲಿ ಸಿಕ್ಕಂತ ಈ ಒಂದು ಶಾಸನ ಗ್ರೀಕ್ ಮತ್ತೆ ಅರೇಮಿಕ್ ಲಿಪಿಯಲ್ಲಿ ಕಂಡು ಬರ್ತದೆ. ಸಾಮಾನ್ಯವಾಗಿ ಅಶೋಕನ ಶಾಸನಗಳು ಅಂದ್ರೆ ನಮ್ಮ ಏನು ವಾಯುವ್ಯ ಭಾಗದಲ್ಲಿ ಸಿಕ್ಕಂತ ಶಾಸನಗಳು ಬಹಳಷ್ಟು ಶಾಸನಗಳು ಗ್ರೀಕ್ ಮತ್ತೆ ಅರೇಮಿಕ್ ಲಿಪಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಂತರ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಶಾಸನಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ ಒಟ್ಟಿಗೆ 14 ಶಾಸನಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಶೋಕನಿಗೆ ಸಂಬಂಧಪಟ್ಟಾಗೆ ಸಿಗ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾದವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಬ್ರಹ್ಮಗಿರಿ ಶಾಸನ, ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಮಸ್ಕಿ ಶಾಸನ, ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಸನ್ನತಿ ಶಾಸನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತ ಶಾಸನಗಳು ಆಗಿರ್ತವೆ. ಅದರಲ್ಲಿ ಕರ್ನಾಟಕದಲ್ಲಿ ದೊರೆತಂತ ಮೊಟ್ಟ ಮೊದಲ ಶಾಸನ ಯಾವ್ದಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ಕಂತಹ ಬ್ರಹ್ಮಗಿರಿ ಶಾಸನ ಏನಿದೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಶೋಕನಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಂತಹ ಮೊದಲ ಶಾಸನ ಆಗಿರ್ತದೆ. ಮತ್ತೆ ದೊಡ್ಡ ಶಾಸನ ಯಾವುದು ಅಂತ ನಾವು ನೋಡೋದಾದ್ರೆ ಸನ್ನತಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸಿಕ್ಕಂತ ಸನ್ನತಿಯ ಶಾಸನ ಅತಿ ದೊಡ್ಡ ಶಾಸನವಾಗಿರ್ತದೆ. ನಂತರ ಅಶೋಕನ ಕುರಿತು ಪ್ರಮುಖ ಮಾಹಿತಿಗಳನ್ನ ನಾವು ನೋಡೋದಾದ್ರೆ ಏನೆಲ್ಲ ಮಾಹಿತಿಗಳು ಅಶೋಕನ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಬೇಕಾಗ್ತದೆ ಅಂದ್ರೆ ಮೊದಲನೇದಾಗಿ ಈಗಾಗಲೇ ನಾವು ನೋಡಿದ ಹಾಗೆ ಅಶೋಕನ ತಂದೆ ಬಿಂದುಸಾರ ಆಗಿರ್ತಾನೆ, ತಾಯಿ ಸುಭದ್ರಾಂಗಿ ಅಂತಕ್ಕಂಥಳು ಅಶೋಕನ ತಾಯಿ ಆಗಿರ್ತಾನೆ. ಅಶೋಕನಿಗೆ ಮಹೇಂದ್ರ ಮತ್ತೆ ಸಂಘಮಿತ್ರೆ ಅಂತಕ್ಕಂಥ ಶ್ರೀಲಂಕೆಗೆ ಕಳಿಸಿದಂತ ಏನು ಬೌದ್ಧ ಧರ್ಮ ಮಹಾಮಾತ್ರರೇನಿದ್ದಾರೆ ಅವರು ಅಶೋಕನ ಮಕ್ಕಳಾಗಿರ್ತಾರೆ. ಮತ್ತೆ ತಿಷ್ಯ ರಕ್ಷಿತ ಅಂತಕ್ಕಂಥ ಅಶೋಕನ ಪತ್ನಿ ಬೋಧಿ ವೃಕ್ಷದ ಒಂದು ಟೊಂಗೆಯನ್ನ ಕತ್ತರಿಸಿರ್ತಾಳೆ. ಅಂದ್ರೆ ಒಂದು ರಂಬೆಯನ್ನ ಬೋಧಿ ವೃಕ್ಷದ ಒಂದು ರಂಬೆಯನ್ನ ಕತ್ತರಿಸಿದಂತ ಅಶೋಕನ ಪತ್ನಿ ಯಾರಪ್ಪ ಅಂದ್ರೆ ತಿಷ್ಯ ರಕ್ಷಿತ ಅಂತಕ್ಕಂಥಳು. ಮತ್ತೆ ಅಶೋಕನ ಆಧ್ಯಾತ್ಮಿಕ ಗುರು ಉಪಗುಪ್ತ ಆಗಿರ್ತಾರೆ. ಹಾಗೆ ಮೌರ್ಯ ವಂಶದ ಕೊನೆಯ ಅರಸ ಬೃಹದ್ರಥ ಆಗಿರ್ತಾನೆ. ಅಶೋಕನ ನಂತರ ಹಲವಾರು ಜನ ಅರಸರು ಆಳ್ವಿಕೆಯನ್ನ ಮಾಡ್ತಾರೆ ಮೌರ್ಯ ಸಾಮ್ರಾಜ್ಯದಲ್ಲಿ. ಆದ್ರೆ ಅಶೋಕನ ಕಾಲದಲ್ಲೇನೆ ಅಶೋಕನ ಕೊನೆಯ ದಿನಗಳ ಸಂದರ್ಭದಲ್ಲೇನೆ ಮೌರ್ಯ ಸಾಮ್ರಾಜ್ಯ ಬಹಳಷ್ಟು ತನ್ನ ಏಳಿಗೆಯನ್ನು ಕಳ್ಕೊತಾ ಹೋಗ್ತದೆ. ಕಾರಣ ಕಳಿಂಗ ಯುದ್ಧದ ನಂತರ ಏನ್ ಮಾಡ್ತಾನೆ ಅಶೋಕ ಸಂಪೂರ್ಣವಾಗಿ ಯುದ್ಧದ ಒಂದು ಆಸಕ್ತಿಯನ್ನೇ ಬಿಡೋದ್ರಿಂದ ಏನಾಗ್ತದೆ ಬಾಹ್ಯ ಆಕ್ರಮಣಗಳು ಹೆಚ್ಚಾಗ್ತವೆ. ಅಶೋಕನ ಆಧಿಪತ್ಯದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಬಹಳಷ್ಟು ಅರಸರು ತಮ್ಮ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಆದ್ರಿಂದ ಏನಾಗ್ತದೆ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು ಬಹಳ ಕಿರಿದಾಗ್ತಾ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಅದು ನಶಿಸ್ತಾ ಹೋಗ್ತದೆ. ಮೌರ್ಯ ಸಾಮ್ರಾಜ್ಯದ ನಂತರ ಯಾವ ಸಾಮ್ರಾಜ್ಯ ಬರ್ತದೆ, ಅದರ ಆಡಳಿತ ಯಾವ ರೀತಿ ಇತ್ತು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಡಿಯೋ ಇದೆ. ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ದೊರೆಗಳ ಅರಸರ ಆಳ್ವಿಕೆ ಮತ್ತೆ ಅವರಿಗೆ ಸಂಬಂಧಪಟ್ಟ ಶಾಸನಗಳ ಬಗ್ಗೆ. ಆದ್ರೆ ಇದನ್ನ ಬಿಟ್ಟು ಕೂಡ ಇನ್ನಷ್ಟು ಕೆಲವು ಮಾಹಿತಿಗಳಿದೆ. ಅಲ್ಲಿನ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು, ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ಹೀಗೆ ಇನ್ನೂ ಬಹಳಷ್ಟು ಮಾಹಿತಿಯನ್ನ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಿಮ್ಗೆ ಕೊಡೋದಿದೆ. ಮುಂದಿನ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಪಾರ್ಟ್ 2 ವಿಡಿಯೋವನ್ನ ನಾನು ನಿಮ್ಗೆ ತೆಗೆದುಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋವನ್ನ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ನೇಹಿತರು ವಿಡಿಯೋವನ್ನ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ಆಗ್ತದೆ ನಮ್ಗೆ. ಏನೇ ಅನುಮಾನ ಇದ್ರೂ ಕೂಡ, ಏನೇ ತಪ್ಪಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ
ನೇರವಾಗಿ ಬರೆದು ತಿಳಿಸಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಯಾವಾಗಲೂ ನೋಡ್ತಾ ಕೂರ್ಲಿಕ್ಕಾಗಲ್ಲ ವಿಡಿಯೋವನ್ನು. ಆದ್ದರಿಂದ ನಾನು ನಿಮಗೆ ಒಂದು ಸಲಹೆಯನ್ನೇ ಕೊಡ್ತೇನೆ. ಸಾಮಾನ್ಯವಾಗಿ ಆನ್ಲೈನ್ ತರಗತಿಗಳನ್ನು ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ತರಗತಿಗಳನ್ನು ನಿಮಗೆ ಇವಾಗ ನಾನು ಹೇಳಿದಾಗೆ ಮೌರ್ಯ ಸಾಮ್ರಾಜ್ಯ ನಿಮಗೆ ಇಂಪಾರ್ಟೆಂಟ್. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೀವು ತಿಳ್ಕೋಬೇಕು. ಈಗ ಆಲ್ರೆಡಿ ಒಂದು ಬಾರಿ ಓದಿದ್ದೀರಾ, ಮತ್ತೆ ಒಂದು ಬಾರಿ ಆಡಿಯೋ ನೋಟ್ಸನ್ನು ಕೇಳಿದ್ರೆ ಭಾಳ ನೀಟಾಗಿ ಅರ್ಥ ಆಗ್ತದೆ. ಆವಾಗ ನೀವೇನು ಮಾಡಿ, ನೀವು ಮಲಗಬೇಕಾದ್ರೆ ಮಲಗೋದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀವು ಯೂಟ್ಯೂಬ್ ಚಾನಲಲ್ಲಿ ಏನು ಈಗ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಡಿಯೋಗಳನ್ನು ಪ್ಲೇ ಮಾಡ್ಕೊಂಡು ಕೇಳ್ತಾ ಮಲಗಿದ್ರೆ ಭಾಳ ಸರಳವಾಗಿ ಚೆನ್ನಾಗಿ ಅರ್ಥ ಆಗ್ತದೆ. ಹಾಗೆ ಒಂದು ಬಾರಿ ನೀವು ಓದಿರೋದ್ರಿಂದ ಮತ್ತೆ ಆಡಿಯೋ ನೋಟ್ಸನ್ನು ಕೇಳಿದ್ರೆ ಇನ್ನೂ ಕೂಡ ನಿಮ್ಗೆ ಮೈಂಡಲ್ಲಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋ ಒಂದು ಸಜೆಷನ್ ನಾನು ಮಾಡ್ತಾ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತಾ ಹೋಗ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಅತಿ ಶೀಘ್ರದಲ್ಲಿ ಪೊಲೀಸ್ ಪೇದೆ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆ ಹೊರಬೀಳ್ತದೆ. ಯಾವುದೇ ಅನುಮಾನ ಬೇಡ. ನಿಮ್ಮ ತಯಾರಿ ಬಹಳ ಸ್ಟ್ರಾಂಗ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸ್ನೇಹಿತರೆ.